ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 11 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಸಹಜ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ನಿಫ್ಟಿ 50 ವ್ಯಾಪಕ ಮಾರುಕಟ್ಟೆ ಏರಿಕೆಯ ನಡುವೆ 24,206ಕ್ಕೆ ಮುಚ್ಚಿತು. ನಿಫ್ಟಿ 50 ಸೂಚ್ಯಂಕವು ಶುಕ್ರವಾರ 1.02% ಲಾಭದೊಂದಿಗೆ 24,206.90ಕ್ಕೆ ಮುಚ್ಚಿತು. ಸೆನ್ಸೆಕ್ಸ್ 76,741.82 ಮತ್ತು ನಿಫ್ಟಿ ಬ್ಯಾಂಕ್ 57,252.45ಕ್ಕೆ ನೆಲೆಗೊಂಡಿತು. ಎಸ್ಕೆ ಹೈನೆಕ್ಸ್ ನ್ಯಾಸ್ಡಾಕ್ ಪ್ರವೇಶದಲ್ಲಿ 14% ಏರಿಕೆ. ಎಸ್ಕೆ ಹೈನೆಕ್ಸ್ $26 ಮತ್ತು 50 ಸೆಂಟ್ ಶತಕೋಟಿ ಷೇರು ಮಾರಾಟದ ನಂತರ ನ್ಯಾಸ್ಡಾಕ್ ಪ್ರವೇಶದ ದಿನ 14% ಏರಿತು. ಈ ಪ್ರಬಲ ಆರಂಭವು ಎಸ್ಪಿ 500 ಅನ್ನು ಸತತ ಎರಡನೇ ವಾರ ದಾಖಲೆ ಮಟ್ಟದ ಹತ್ತಿರ ತಂದಿತು. ವಿದೇಶಿ ಕರೆನ್ಸಿ ಸಂಗ್ರಹದ ಕುರಿತು ಜುಲೈ 13ರಂದು ಸಭೆ ಕರೆದ ಹಣಕಾಸು ಸಚಿವಾಲಯ. ಹಣಕಾಸು ಸಚಿವಾಲಯವು ವಿದೇಶಿ ಕರೆನ್ಸಿ ಸಂಗ್ರಹವನ್ನು ಪರಿಶೀಲಿಸಲು ಜುಲೈ 13ರಂದು ಸಾಲದಾತರ ಸಭೆ ಕರೆದಿದೆ. ರೂಪಾಯಿ ಡಾಲರ್ಗೆ 95.37ಕ್ಕೆ ನೆಲೆಗೊಂಡಿದ್ದು, ಬಂಡವಾಳ ಒಳಹರಿವು ಹೆಚ್ಚಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಜೂನ್ ಚಿಲ್ಲರೆ ಹಣದುಬ್ಬರ 4.2%ಕ್ಕೆ ಏರಿಕೆ. ಆರ್ಬಿಐ ಗುರಿ ಮೀರಿದೆ. ಮಿಂಟ್ ಸಮೀಕ್ಷೆಯ ಪ್ರಕಾರ ಭಾರತದ ಜೂನ್ ಚಿಲ್ಲರೆ ಹಣದುಬ್ಬರ 4.2%ಕ್ಕೆ ಏರಿ ಆರ್ಬಿಐನ 4% ಮಧ್ಯಮಾವಧಿ ಗುರಿಯನ್ನು ಮೀರಿದೆ. ಈ ಹೆಚ್ಚಳವು ಮುಂದಿನ ದರ ಪರಿಶೀಲನೆಯಲ್ಲಿ ಕೇಂದ್ರ ಬ್ಯಾಂಕಿನ ನೀತಿ ನಿಲುವಿನ ಮೇಲೆ ಪ್ರಭಾವ ಬೀರಬಹುದು. ಚಿಲ್ಲರೆ ಬೆಳವಣಿಗೆಯಿಂದ ಎಲ್&ಟಿ ಫೈನಾನ್ಸ್ಕ ಒಂದು ನಿವ್ವಳ ಲಾಭ 31% ಏರಿಕೆ. ಎಲ್&ಟಿ ಫೈನಾನ್ಸ್ ಫ್ರೀ 27ರ ಮೊದಲ ತ್ರೈಮಾಸಿಕದಲ್ಲಿ ನಿವ್ವಳ ಲಾಭದಲ್ಲಿ 31% ಏರಿಕೆ ದಾಖಲಿಸಿದೆ. ಎಲ್&ಟಿ ಷೇರುಗಳು 3,886 ರೂಪಾಯಿಗೆ ಮುಚ್ಚಿದ್ದವು. ರಿಲಯನ್ಸ್ ಇನ್ಫ್ರಾ ಅಂಗ 1,100 ರೂಪಾಯಿ ಕೋಟಿಗೂ ಹೆಚ್ಚು ಸಾಲ ತಗ್ಗಿಸಿತು. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ನ ಮುಂಬೈ ಮೆಟ್ರೋ 1 ವಿಭಾಗವು 1,100 ರೂಪಾಯಿ ಕೋಟಿಗೂ ಹೆಚ್ಚು ಸಾಲ ತಗ್ಗಿಸಿ ದಿವಾಳಿ ಪ್ರಕ್ರಿಯೆಯಿಂದ ಹೊರಬರಬಹುದು. ರಿಲಯನ್ಸ್ ಷೇರುಗಳು 1,279 ರೂಪಾಯಿ ಮತ್ತು 80 ಪೈಸಾಕ್ಕೆ ಮುಚ್ಚಿದ್ದವು. ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಠೇವಣಿ 11% ಏರಿಕೆ. ಸಾಲ ರೆಫರಲ್ 3.5 ಪಟ್ಟು ಹೆಚ್ಚಳ. ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಜೂನ್ನಲ್ಲಿ 2,755 ಕೋಟಿ ರೂಪಾಯಿ ಠೇವಣಿಯೊಂದಿಗೆ ವಾರ್ಷಿಕ 11% ಬೆಳವಣಿಗೆ ದಾಖಲಿಸಿತು. ಸಾಲ ರೆಫರಲ್ಗಳು ಅದೇ ಅವಧಿಯಲ್ಲಿ 3.5 ಪಟ್ಟು ಹೆಚ್ಚಾಗಿದೆ. ಭಾರಿ ಹೂಡಿಕೆ ಉಲ್ಲೇಖಿಸಿ ಎಥೆನಾಲ್ ನೀತಿ ಹಿಂದೆಗೆಯಲ್ಲ ಎಂದ ಸರ್ಕಾರ. ಭಾರತ ಸರ್ಕಾರವು ಎಥೆನಾಲ್ ಮಿಶ್ರಣ ನೀತಿಯನ್ನು ಹಿಂದೆಗೆಯುವ ಸಾಧ್ಯತೆಯನ್ನು ತಳ್ಳಿಹಾಕಿದೆ. ಮೂಲಸೌಕರ್ಯ ಮತ್ತು ಲಾಜಿಸ್ಟಿಕ್ ಹೂಡಿಕೆ ಉಲ್ಲೇಖಿಸಿ ಕಾರ್ಯಕ್ರಮದ ಬದ್ಧತೆ ಪುನರುಚ್ಚರಿಸಿದೆ. ಕಡಿಮೆ ಇಸಿಎಲ್ ಪರಿಣಾಮದ ನಂತರ ಇಂಡಿಯನ್ ಬ್ಯಾಂಕ್ ಬಂಡವಾಳ ಸಂಗ್ರಹ ಯೋಜನೆ ರದ್ದು. ನಿರೀಕ್ಷಿತ ಕ್ರೆಡಿಟ್ ನಷ್ಟ ಪರಿಣಾಮ ಕಡಿಮೆಯಾದ ಕಾರಣ ಇಂಡಿಯನ್ ಬ್ಯಾಂಕ್ ತನ್ನ ಷೇರು ಮಾರಾಟ ಯೋಜನೆಯನ್ನು ರದ್ದುಗೊಳಿಸಿದೆ. ಈ ನಿರ್ಧಾರವು ಸಾರ್ವಜನಿಕ ವಲಯ ಬ್ಯಾಂಕ್ಗಳಲ್ಲಿ ಸ್ವತ್ತಿನ ಗುಣಮಟ್ಟ ಸುಧಾರಣೆಯನ್ನು ಪ್ರತಿಬಿಂಬಿಸುತ್ತದೆ. ಮಧ್ಯಪ್ರಾಚ್ಯ ಉದ್ವಿಗ್ನತೆ ನಡುವೆ ಕೊಮೆಕ್ಸ್ನಲ್ಲಿ ಚಿನ್ನ ಮತ್ತು ಬೆಳ್ಳಿ ಕುಸಿತ. ಚಿನ್ನವು $4,128 ಮತ್ತು 90 ಸೆಂಟ್ಗೆ ನೆಲೆಗೊಂಡಿದ್ದು 0.04% ಕುಸಿಯಿತು. ಬೆಳ್ಳಿ $60 ಮತ್ತು 30 ಸೆಂಟ್ಗೆ 0.13% ಇಳಿಕೆ ಕಂಡಿತು. ಕಚ್ಚಾ ತೈಲವು $71 ಮತ್ತು 51 ಸೆಂಟ್ಗೆ 0.79% ಕುಸಿದು ಮುಚ್ಚಿತು. ಬಿಎಸ್ಇ ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 76,741.82 0.00%. 0 ಪಿಟಿಎಸ್. ರಿಲಯನ್ಸ್ 1,279.80 0.00%. ಟಿಸಿಎಸ್ 2,049.500.00%. ಎಚ್ಡಿಎಫ್ಸಿ ಬ್ಯಾಂಕ್ 817.55 0.00%. ಇನ್ಫೋಸಿಸ್ 1,050.800.00%. ಎಸ್ಬಿಐ 1,022.100.00%. ಐಸಿಐಸಿಐ ಬ್ಯಾಂಕ್ 1,380.700.00%. ಅತಿ ಹೆಚ್ಚು ಲಾಭ ರಿಲಯನ್ಸ್ 0.00%. ಅತಿ ಹೆಚ್ಚು ನಷ್ಟ ರಿಲಯನ್ಸ್ 0.00%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4,128.900.04% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,26,598 ರೂಪಾಯಿ ಪ್ರತಿ 10 ಗ್ರಾಂಗೆ. ಆಯಾರಾರ 0.04% ಕುಸಿದಿದೆ. ಹಿಂದಿನ ಮುಕ್ತಾಯ $4,130 ಮತ್ತು 60 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್. ಬೆಳ್ಳಿ 60.300.13% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,849 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.13% ಕುಸಿದಿದೆ. ಹಿಂದಿನ ಮುಕ್ತಾಯ $60 ಮತ್ತು 38 ಸೆಂಟ್ರಿಂದ.
ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಪ್ರಮುಖ ನಗರಗಳಲ್ಲಿ ಇಂದಿನ ಎಲ್ಪಿಜಿ ಸಿಲಿಂಡರ್ ಬೆಲೆಗಳು: ನವದೆಹಲಿ ₹942 ಮತ್ತು 0 ಪೈಸಾ, ₹2,930 ಮತ್ತು 0 ಪೈಸಾ. ಮುಂಬೈ ₹941 ಮತ್ತು 50 ಪೈಸಾ, ₹2,885 ಮತ್ತು 50 ಪೈಸಾ. ಚೆನ್ನೈ ₹957 ಮತ್ತು 50 ಪೈಸಾ, ₹3,106 ಮತ್ತು 0 ಪೈಸಾ. ಬೆಂಗಳೂರು ₹944 ಮತ್ತು 50 ಪೈಸಾ, ₹3,021 ಮತ್ತು 0 ಪೈಸಾ. ಹೈದರಾಬಾದ್ ₹994 ಮತ್ತು 0 ಪೈಸಾ, ₹3,191 ಮತ್ತು 0 ಪೈಸಾ. ಆಂಧ್ರಪ್ರದೇಶ ₹966 ಮತ್ತು 50 ಪೈಸಾ, ₹3,128 ಮತ್ತು 0 ಪೈಸಾ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್. WTI ರಹ 21.51 ಪ್ರತಿ ಬ್ಯಾರೆಲ್ಗೆ ರಹಾವೋಯೆ. ಕಾರಾರ 0.79 ಕುಸಿದಿದೆ. ಹಿಂದಿನ ಮುಕ್ತಾಯ $72 ಮತ್ತು 8 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. USDನಿಂದ INR ಲೈವ್ ವಿನಿಮಯ ದರ. USR 95.370.51 ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರ 0.51 ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 86 ಪೈಸಾ ಎ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.